ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ನ್ಯಾಯ ತೀರ್ಪಿನ ಬಗ್ಗೆ ನಾವು ಧ್ಯಾನಿಸ್ತಾ ಇದ್ದೀವಿ. ನ್ಯಾಯ ತೀರ್ಪಿನ ಬಗ್ಗೆ ನಾವು ಪರಲೋಕ ಸೇರಬೇಕಾದ್ರೆ ಕೆಲವು ನೀತಿ ನಿಯಮಗಳನ್ನು ದೇವರಿಟ್ಟಿದ್ದಾರೆ. ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬರು ಪರಲೋಕ ಸೇರಬೇಕು ಅನ್ನೋದೇ ದೇವರ ಇಚ್ಛೆ. ಆದರೆ ಅಲ್ಲಿ ಒಂದು ನಿಯಮವನ್ನು ದೇವರು ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಈ ಲೋಕ ಹಾಗೂ ಲೋಕದ ವ್ಯಕ್ತಿಗಳು ಹೇಳೋ ರೀತಿಯಲ್ಲಿ ಎಲ್ಲರೂ ಪರಲೋಕ ಸೇರಲಿಕ್ಕೆ ಸಾಧ್ಯವಿಲ್ಲ. ನೀನು ಹೆಂಗೆ ಬೇಕಾದರೂ ಜೀವಿಸು, ನೀನು ಪರಲೋಕಕ್ಕೆ ಹೋಗ್ತೀಯಾ, ನೀನು ಬಲಿಪೂಜೆ ಕೊಡು ಪರಲೋಕಕ್ಕೆ ಹೋಗ್ತೀಯಾ, ನೀನು ಕಾಣಿಕೆ ಕಟ್ಟು ಪರಲೋಕಕ್ಕೆ ಹೋಗ್ತೀಯಾ, ನೀನು ಇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೋ ಪರಲೋಕಕ್ಕೆ ಹೋಗ್ತೀಯಾ, ನೀನು ಇವ್ರನ್ನ ಕರೆದು ನಿನ್ನ ಕುಟುಂಬದವ್ರನ್ನ ಆಶೀರ್ವಾದ ಪಡಿಸು. ಪರಲೋಕದ ವಿಷಯದಲ್ಲಿ ಲೋಕ ಗ್ಯಾರಂಟಿ ಕೊಡಲ್ಲ. ಯಾರಾದ್ರೂ ಇವತ್ತಿನವರೆಗೂ ಗ್ಯಾರಂಟಿ ಕೊಟ್ಟಿದ್ದಾರೆ ನಿಮಗೆ? ಯಾರು ಕೊಟ್ಟಿಲ್ಲ, ಕೊಡೋಕ್ಕೂ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಕೊಡೋಕ್ಕೂ ಸಾಧ್ಯ ಇಲ್ಲ. ನಿಮ್ಮ ಆತ್ಮಕ್ಕೆ ನೀವೇ ಜವಾಬ್ದಾರರು, ಅಂದರೆ ನಮ್ಮ ಆತ್ಮಕ್ಕೆ ನಾವೇ ಜವಾಬ್ದಾರರು. ಪ್ರೈಸ್ ದಿ ಲಾರ್ಡ್. ಆದರೆ ಆ ನೀತಿ ನಿಯಮಗಳನ್ನು ದೇವರು ನಮಗೆ ನೀಡಿದ್ದಲ್ಲದೆ ಅದನ್ನು ಎಚ್ಚರಿಸುವುದಕ್ಕಾಗಿ, ಪ್ರತಿದಿನ ಎಚ್ಚರಿಸುವುದಕ್ಕಾಗಿ, ಪ್ರತಿ ಬಾರಿ ಎಚ್ಚರಿಸುವುದಕ್ಕಾಗಿ, ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ಯಾಜಕರನ್ನು ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾಜಕರ ಕೆಲಸ ಏನು ಅಂತ ಹೇಳಿದ್ರೆ, ನೀತಿ ನಿಯಮಗಳನ್ನು ಜನರಿಗೆ ಎಚ್ಚರಿಸುವುದಕ್ಕಾಗಿ. ಅವರಿಗೂ ಕೂಡ ತುಂಬ ಕಷ್ಟಕರವಾದ ಕೆಲಸವನ್ನೇ ದೇವರು ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ನೀತಿ ನಿಯಮಗಳನ್ನು ದೇವರು ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಪರಲೋಕ ಅನ್ನೋದು ನಾವು ಅಂದ್ಕೊಂಡ ಹಾಗೆ ತಮಾಷೆಯ, ಅಂದರೆ ಒಂದು ಏನು ಹೇಳ್ತಾರೆ ಅದಕ್ಕೆ, ಒಂದು ನಮ್ಮ ಕಲ್ಪನೆಯ ಒಂದು ಸ್ಥಳ ಅಲ್ಲ. ಅದು ದೇವರು ವಾಸಿಸುವ ಸ್ಥಳ. ದೇವರು ವಾಸಿಸುವ ಸ್ಥಳ. ಅದೊಂದು ಅಭಿಷೇಕದ ಸ್ಥಳ, ಅಭಿಷೇಕದಿಂದ ತುಂಬಲ್ಪಟ್ಟಂಥ ಸ್ಥಳ, ಅತೀ ಪರಿಶುದ್ಧವಾದ ಸ್ಥಳ. ನೋಡಿ, ಕಲ್ಪನೆಗೂ ಮೀರಿದ ಅಭಿಷೇಕದಿಂದ ತುಂಬಲ್ಪಟ್ಟಂಥ ಸ್ಥಳ, ಅತಿ ಪರಿಶುದ್ಧವಾದಂಥ ಸ್ಥಳ. ದೇವರನ್ನು ಇಡೀ ಭೂಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬರು ಆರಾಧಿಸುವಂಥ ಸ್ಥಳ. ನೋಡಿ, ನಮ್ಮ ದೇವಾಲಯಗಳಲ್ಲಿ ನಾವು ದೇವರನ್ನು ಆರಾಧಿಸ್ತೀವಿ ಸ್ತುತಿಗೀತೆಗಳ ಮುಖಾಂತರ. ಮತ್ತು ನಮ್ಮ ಇವತ್ತು ಗೀತೆ ಹಾಡಿದವರು ಬ್ರದರು ಕೂಡ ಅವರ ದೇವಾಲಯದಲ್ಲಿ ಸ್ತುತಿಗೀತೆಗಳನ್ನು ಹಾಡ್ತಾರೆ. ಆರೋಗ್ಯ ಸ್ವಾಮಿ ಬ್ರದರ್ ಅವ್ರ ದೇವಾಲಯದಲ್ಲಿ ಹಾಡ್ತಾರೆ. ತಿಮ್ಮಯ್ಯ ಬ್ರದರ್ ಅವ್ರ ದೇವಾಲಯದಲ್ಲಿ ಹಾಡ್ತಾರೆ. ನಮ್ಮ ವಿನೋದ್ ಬ್ರದರ್ ಅವರು ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಅವರು ಹಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ಎಲ್ಲರೂ ಕೂಡ, ಪ್ರತಿಯೊಬ್ಬರು, ನಮ್ಮ ಪುಟ್ಟ ಮಕ್ಕಳು, ನಮ್ಮ ಜಾನ್ ಸ್ಟೀವನ್, ಮರಿರಾಜ್, ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಅವರವರ ದೇವಾಲಯದಲ್ಲಿ ದೇವರನ್ನು ಆರಾಧಿಸ್ತಾರೆ. ಆದರೆ ಪರಲೋಕದಲ್ಲಿ, ಈ ಭೂಲೋಕದಲ್ಲಿರುವ ಎಲ್ಲ ಜನರು, ಯಾರ್ಯಾರು ಪರಲೋಕಕ್ಕೆ ಹೋಗ್ತಾರೋ ಅವರೆಲ್ಲರೂ ದೇವರನ್ನು ಆರಾಧಿಸಿ ದೇವರನ್ನು ಮಹಿಮೆ ಪಡಿಸುವಂಥ ಸ್ಥಳ ಅದು ಪರಲೋಕವಾಗಿದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ನೋಡಿ, ಆ ಸ್ಥಳಕ್ಕೆ ಹೋಗಬೇಕಾದ್ರೆ ನಾವು ಹೇಗಿರಬೇಕು ಅನ್ನೋದು ದೇವರು ಬಯಸ್ತಾರೆ. ನಾವು ಹೇಗೆ ಜೀವಿಸಬೇಕು ಅನ್ನೋದನ್ನು ದೇವರು ತಿಳಿಸ್ಕೊಡ್ತಾರೆ. ಯಾಕೆಂದರೆ ಅಲ್ಲಿ ಶಾಂತಿ ಸಮಾಧಾನದಿಂದ ತುಂಬಿರುವಂತಹ ಸ್ಥಳ ಪರಲೋಕ. ನೋಡಿ, ನಮ್ಮ ಕುಟುಂಬದಲ್ಲಾಗಲಿ ಈ ಭೂಲೋಕದಲ್ಲಾಗಲಿ ಶಾಂತಿ ಸಮಾಧಾನ ಇಲ್ಲ. ಇದೆಯಾ? ಪ್ರೈಸ್ ದಿ ಲಾರ್ಡ್. ಇಲ್ಲ. ನೋಡಿ, ಈಗ ರೀಸೆಂಟಾಗಿ ಒಂದು 15 ದಿವಸದಿಂದ ಯುದ್ಧ ಪ್ರಾರಂಭವಾಯಿತು. ಯಾವ ದೇಶದಲ್ಲೂ ಶಾಂತಿ ಸಮಾಧಾನ ಇಲ್ಲ. ಎಲ್ಲರೂ ಭಯದಿಂದ ನಡುಗ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳು ಮರಣ ಆಗೋಯ್ತು. ಎಷ್ಟೋ ಜನ ಆಸ್ತಿ ಪಾಸ್ತಿ ಕಳ್ಕೊಂಡ್ರು. ನೋಡಿ, ಇದೆಲ್ಲ ನಮಗೊಂದು ಸಾಕ್ಷಿ. ಇದು ಏನು ಸಾಕ್ಷಿ, ಏನು ಎಚ್ಚರಿಕೆ ಅಂತ ಹೇಳಿದ್ರೆ, ನೋಡಿ, ಇಸ್ರೇಲ್ ದೇಶದಲ್ಲಿ, ಇರಾನ್ ದೇಶದಲ್ಲಿ, ಅಮೇರಿಕಾದಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಅವ್ರೇನು ಮಾಡಿದ್ರು,
ದುಡ್ದು 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 ದೇವರಿಂದ ಬೇರ್ಪಟ್ಟು ನಾನು ಶ್ರೀಮಂತ ಆಗಬೇಕು ಅಂದ್ಕೊಂಡು ಅವ್ರೇನು ಮಾಡಿದ್ರು? ದುಡ್ಡು ಮಾಡಿದ್ರು, ಆಸ್ತಿ ಗಳಿಸಿದ್ರು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದ್ರು, ಆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು. ಆದರೆ ಏನಾಯಿತು? ಒಂದೇ ಬಾಂಬ್ ಆ ಇಡೀ ಆಸ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಹಾಕ್ತು. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರ ಒಡನಾಟವನ್ನು ಕಳ್ಕೊಂಡ್ರು. ದೇವರು ಕೊಟ್ಟಂಥ ಸಮಯವನ್ನು, ದೇವರು ಪರಲೋಕ ಸೇರುವುದಕ್ಕಾಗಿ ಪರಲೋಕ ಸೇರ್ಲಿಕ್ಕೆ ಸಿದ್ಧತೆ ಮಾಡಲಿಕ್ಕೆ ಕೊಟ್ಟಂತಹ ಸಮಯವನ್ನು ಕೂಡ ಅವ್ರು ಕಳ್ಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಕೆಲವು ಜನ ಏನು ಮಾಡ್ತಾರೆ? ಬಿಲ್ಡಿಂಗ್ ಕಟ್ಟಬೇಕು ಅನ್ನೋ ಒಂದು ಆತುರದಲ್ಲಿ ಬೇರೆಯವರ ವಸ್ತುಗಳನ್ನು ಬಳಸ್ಕೊಳ್ತಾರೆ, ಕಬಳಿಸ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಜನ? ಪಾಪ ಮಾಡ್ತಾರೆ, ಕಣ್ಣೀರು ಬರೆಸ್ತಾರೆ, ಅವರ ಕುಟುಂಬವನ್ನು ನಾಶ ಮಾಡ್ತಾರೆ, ಅವರ ಕುಟುಂಬದ ದುಃಖಕ್ಕೆ ಇವರು ಕಾರಣರಾಗ್ತಾರೆ. ನೋಡಿ, ಇವತ್ತು ಯಾವುದೂ ಇಲ್ಲ, ಒಂದೇ ಒಂದು ಬಾಂಬ್ ಹಾಕಿದ್ದು ಇಡೀ ಬಿಲ್ಡಿಂಗ್ಗೆ ನಾಶ ಆಗೋಯ್ತು. ಎಷ್ಟೋ ಕುಟುಂಬಗಳು ಮರಣ ಹೊಂದಿದ್ರು. ಅವರು ಸಿದ್ಧತೆ ಮಾಡಿಟ್ಕೊಂಡಂಥ ಆಭರಣಗಳು, ಅಂದ ಚಂದಕ್ಕೆ ಇಟ್ಟುಕೊಂಡಂಥ ಆಭರಣಗಳು. ಪ್ರೈಸ್ ದಿ ಲಾರ್ಡ್. ನೋಡಿ, ಯೆಶಾಯ ಪ್ರವಾದಿಯ ಗ್ರಂಥ 5ನೇ ಅಧ್ಯಾಯದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ. ನೋಡಿ, ಸರ್ವೇಶ್ವರ ಸ್ವಾಮಿ ಏನು ಹೇಳ್ತಾರಂತ ಆಗ ನಾವು ನೋಡ್ತಾ ಹೋಗೋಣ. ಒಂದು ವಾಕ್ಯ ಬರುತ್ತೆ, 3ನೇ ಅಧ್ಯಾಯ, ಯೆಶಾಯ ಪ್ರವಾದಿಯ ಗ್ರಂಥ 3ನೇ ಅಧ್ಯಾಯ ವಾಕ್ಯ 18, 19, 20 ತನಕ ಓದಿ. ದಿನ ಬರುವುದು ಆಗ ಸ್ವಾಮಿ ಅವರ ಬೆಡಗಿನ ಆಭರಣಗಳೆಲ್ಲವನ್ನು ತೆಗೆದುಹಾಕುವರು. ಕಾಲಂದಿಗೆ, ತುರುಬು, ಬಳೆ, ಅರ್ಧಚಂದ್ರ, ಜುಮುಕಿ, ಬಳೆ, ಕುಲಾವಿ, ಶಿರವಸ್ತ್ರ, ಕಂಠವಸ್ತ್ರ, ಕಾಲಸರಪಣಿ, ಡಾಬು, ಸುಗಂಧ ಭರಣಿ, ತಾಯಿತಿ, ಮುದ್ರೆ ಉಂಗುರ, ಮೂಗುತಿ, ಹಬ್ಬದ ಉಡುಗೆ ತೊಡುಗೆ, ಮೇಲಂಗಿ, ಶಾಲು, ಕೈಚೀಲ, ನವಿರು ಜಾಲರಿ, ನಾರುಮಡಿ, ಮುಡಿ ಮುಕುಟ, ಮೇಲ್ವಸ್ತ್ರ, ಈ ಸೊಗಸು ಭೂಷಣಗಳನ್ನೆಲ್ಲ ತೆಗೆದು ಹಾಕುವರು. ದೇವರು ತೆಗೆದು ಹಾಕ್ತಾರೆ. ಪ್ರೈಸ್ ದಿ ಲಾರ್ಡ್. ಹೆಂಗಸರು ಜಾಸ್ತಿ ಏನ್ ಮಾಡ್ತಾರೆ? ಆಭರಣದ ಮೇಲೆ ಅವರು ಹೆಚ್ಚು ಗಮನ ಕೊಡ್ತಾರೆ. ಶರೀರಕ್ಕೆ ಅವರು ಹೆಚ್ಚು ಮಹತ್ವ ಕೊಡ್ತಾರೆ. ಎಲ್ಲೋ ಒಂದು 100ಕ್ಕೆ 10% ಹೆಂಗಸರು ಮಾತ್ರ ಶರೀರ ಸ್ವಭಾವಕ್ಕೆ ಅವರು ಒಳಗಾಗೋದಿಲ್ಲ. ಉಳಿದ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಶರೀರ ಸ್ವಭಾವಕ್ಕೆ ಒಳಗಾಗ್ತಾರೆ. ಶರೀರ ಸ್ವಭಾವಕ್ಕೆ ಒಳಗಾದ ಮೇಲೆ ಅವರ ಆಲೋಚನೆ ಸಂಪೂರ್ಣವಾಗಿ ಈ ಆಭರಣಗಳ ಮೇಲೆ ಇರುತ್ತೆ. ಇವತ್ತು ದಿನ ಇರಾನ್ ದೇಶದಲ್ಲಿ, ಇಸ್ರೇಲ್ ದೇಶದಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಆಭರಣಗಳನ್ನು ಇಟ್ಟುಕೊಂಡಂಥ ಎಷ್ಟೋ ಕುಟುಂಬಗಳು ಹಾಕಿದ ಒಂದೇ ಒಂದು ಬಾಂಬಿಗೆ ಅವರು ಮರಣ ಹೊಂದಿದ್ರು, ಆಭರಣಗಳು ಕೂಡ ಹೋಯಿತು. ಪ್ರೈಸ್ ದಿ ಲಾರ್ಡ್. ದೇವರು ಕೊಟ್ಟಂಥ ಸಮಯವನ್ನು ನಾವು ಬಹಳ ಜಾಗರೂಕತೆಯಿಂದ ನಾವು ಅದನ್ನು ಕಾಪಾಡಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ನೋಡಿ, ಏನಕ್ಕೆ ದೇವರ ಈ ಕೋಪ, ಏನಕ್ಕೆ ದೇವರ ಇಷ್ಟು ಘೋರವಾದ ಕೋಪ? ದೇಶಗಳು ಕಿತ್ತಾಡ್ತಾ ಇದೆ. ಒಂದು ಬಾಂಬ್ ಹಾಕಿದ್ರೆ ಅಲ್ಲಿ ಯಾವುದೇ ಬೆಳೆಯಲ್ಲ, ಸಂಪೂರ್ಣವಾಗಿ ನಾಶ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಬಲವಾದ ಒಂದು ಕಾರಣವನ್ನು ದೇವರು ಯೆಶಾಯ ಪ್ರವಾದಿಯ ಮುಖಾಂತರ ಮುಂಚಿತವಾಗಿಯೇ ಪ್ರವಾದನೆ ರೂಪದಲ್ಲಿ ತಿಳಿಸಿದ್ದಾರೆ. ಇದನ್ನು ನಮಗೆ ಗೊತ್ತಾಗ್ತಲ್ಲ. ನಾವೇನಂತ ಹೇಳಿದ್ರೆ ನಮ್ಮ ಆಲೋಚನೆ ಏನು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದೇಳಬೇಕು, ಕೆಲಸ ಮಾಡಬೇಕು, ಮಕ್ಕಳಿಗೆ ರೆಡಿ ಮಾಡಬೇಕು, ಓಕೆ, ಆಮೇಲೆ ನಾವು ಡ್ಯೂಟಿಗೆ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ನಾವು ಡ್ಯೂಟಿಗೆ ಹೋಗ್ಬೇಕು, ಮತ್ತೆ ಮನೆಗೆ ಬರಬೇಕು, ಮತ್ತೆ ಎಲ್ಲ ಇದು ಮಾಡ್ಕೊಳ್ಬೇಕು, ಅಡುಗೆ ಸಿದ್ಧತೆ ಮಾಡ್ಕೊಳ್ಬೇಕು, ಮಕ್ಕಳಿಗೆ ಮತ್ತೆ ನೋಡ್ಕೊಳ್ಬೇಕು, ಮತ್ತೆ ಮಲಗಬೇಕು, ಮತ್ತೆ ಎದ್ದೇಳಬೇಕು. ಈ ಒಂದು ಏನು ಹೇಳ್ತಾರೆ, ಒಂದು ಚಕ್ರದ ರೀತಿಯಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಆಲೋಚನೆಯನ್ನು ಫಿಕ್ಸ್ ಮಾಡಿಟ್ಕೊಂಡ್ಬಿಟ್ಟಿದ್ದೀವಿ. ಆದರೆ ನಮ್ಮ ಬೈಬಲಲ್ಲಿರುವ ಪ್ರವಾದನೆಗಳ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ. ಯಾಕೆ ದೇವರ ಕೋಪ ಇಷ್ಟು ಕಡು ಕೋಪವಾಗಿದೆ ಅಂತ ಹೇಳಿದ್ರೆ ಯೆಶಾಯ ಪ್ರವಾದಿಯ ಮುಖಾಂತರ ಮುಂಚಿತವಾಗಿಯೇ ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಯೆಶಾಯ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯ ವಾಕ್ಯ 8 ಓದೋಣ. ವಾಕ್ಯ 8. ದೇಶದಲ್ಲಿ ವಿಗ್ರಹಗಳು ತುಂಬಿ ತುಳುಕುತ್ತಿವೆ,
ಜನರು ತಮ್ಮ ಕೈಯಿಂದ ಮಾಡಿದ ವಿಗ್ರಹಗಳನ್ನೇ ಪೂಜಿಸುತ್ತಿದ್ದಾರೆ. ನೋಡಿ, ದೇಶದಲ್ಲಿ ವಿಗ್ರಹಗಳು ತುಂಬಿ ತುಳುಕ್ತಾ ಇದೆ. ನೀವು ಏನೇ ಹೇಳಿದ್ರು ಅವ್ರು ಕೇಳಲ್ಲ. ನೀವು ಏನೇ ಹೇಳಿ ಅವ್ರು ಕೇಳಲ್ಲ. ಧರ್ಮಸಭೆನೂ ಹೇಳ್ತಾ ಇದೆ, ನೀವು ಅದನ್ನ ಪೂಜಿಸಬೇಡ್ರಿ, ಅದನ್ನ ನಿಮ್ಮನ್ನ ಬಲಪಡಿಸುವುದಕ್ಕಾಗಿ ಇಟ್ಟಿರೋದು, ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸುವುದಕ್ಕಾಗಿ ಇಟ್ಟಿರೋದು ಅಂತ ಏನೇ ಹೇಳಲಿ, ಬೈಬಲ್ ಹೇಳ್ತಾ ಇದೆ, ದೇವರು ಹೇಳ್ತಾ ಇದ್ದಾರೆ, ಪ್ರವಾದಿಗಳು ಹೇಳ್ತಾ ಇದ್ದಾರೆ, ಮಾತೆ ಮರಿಯಮ್ಮನವರು ಕೂಡ ಹೇಳಿದ್ರು, ಪ್ರಭು ಯೇಸು ಕ್ರಿಸ್ತರು ಕೂಡ ಹೇಳಿದ್ರು, ಸಂತ ಪೌಲರು ಕೂಡ ಹೇಳಿದ್ರು, ಪೇತ್ರರು ಹೇಳಿದ್ರು, ಎಲ್ಲ ಪ್ರೇಷಿತರು ಶಿಷ್ಯರು ಎಲ್ಲ ಹೇಳಿದ್ರು, ಅನೇಕ ಯಾಜಕರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಜನರೇನ್ ಮಾಡ್ತಾ ಇದ್ದಾರೆ? ಮನುಷ್ಯನು ನಂಬ್ತಾ ಇಲ್ಲ, ಯಾವುದನ್ನು ನಂಬ್ತಾ ಇಲ್ಲ. ಪ್ರೈಸ್ ಲಾರ್ಡ್. ದೇವ್ರ ಕೋಪ ಬರುತ್ತಾ ಬರಲ್ವಾ? 100% ಬರುತ್ತೆ. ದೇವರು ಊಟ ಕೊಟ್ಟರು, ಗಾಳಿ ಕೊಟ್ಟರು, ಜೀವ ಕೊಟ್ಟರು, ನಮ್ಮನ್ನ ಸುರಕ್ಷತೆ ಕೊಟ್ಟರು, ರಕ್ಷಣೆ ಕೊಟ್ಟರು, ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ್ರು. ಅವರು ನಮ್ಮನ್ನು ಅನಾದಿ ಕಾಲದ ಪಾಪದಿಂದ, ಆದಾಮನ ಆ ಒಂದು ಪಾಪದಿಂದ ಒಂದಿಗೆ ಸೈತಾನೊಂದಿಗೆ ಮಾಡಿಕೊಂಡಂತ ಆ ಒಡಂಬಡಿಕೆಯಿಂದ ಅವನ್ನ ಬೇರ್ಪಡಿಸಿದ್ರು. ನಮ್ಮನ್ನ ರಕ್ತ ನೀಡಿ ಅವರನ್ನು ನಮ್ಮನ್ನ ಕರೆಕ್ಕೆ ಕೊಂಡ್ಕೊಂಡು ಮೇಲೂ ಕೂಡ ನಾವು ಮನುಷ್ಯನು ಮಾಡಿದ ಆ ಒಂದು ವಿಗ್ರಹಗಳನ್ನು ನಾವು ಆರಾಧಿಸ್ತಾ ಹೋದ್ರೆ, ಬೈಬಲ್ ಏನು ಹೇಳ್ತದೆ? ನಿಜವಾದ ಏಕದೇವರನ್ನು ಆರಾಧಿಸು. ಇವತ್ತು ನಮ್ಮ ಕುಟುಂಬಗಳಲ್ಲಿ ಎಷ್ಟು ದೇವರುಗಳನ್ನು ನಾವು ಇಟ್ಕೊಂಡಿದ್ದೀವಿ. ಸಂತ ಅಂತೋಣಿಯವರನ್ನು ಕೂಡ ನಾವು ದೇವರಂತ ಹೇಳ್ತೀವಿ, ಮಾತೆ ಮರಿಯಮ್ಮನವರನ್ನು ಕೂಡ ನಾವು ದೇವರಂತ ಹೇಳ್ತೀವಿ, ಇನ್ನು ವಿಧವಾದ ಸಂತರುಗಳನ್ನು ಕೂಡ ನಾವು ದೇವರಂತ ಹೇಳಿನೇ ನಾವೇನು ಮಾಡ್ತೀವಿ? ಆರಾಧಿಸ್ತಾ ಇದ್ದೀವಿ. ಅವರಿಗೆ ಗಂಧದ ಕಡ್ಡಿ ಹಚ್ತಾ ಇದ್ದೀವಿ, ಹೂವು ಹಾಕ್ತಾ ಇದ್ದೀವಿ. ಇದೆಲ್ಲ ಏನು? ಆರಾಧನೆ. ಪ್ರೈಸ್ ದಿ ಲಾರ್ಡ್. ಆದರೆ ಧರ್ಮಸಭೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಅವರ ಬಗ್ಗೆ, ಅವರು ಜೀವಿಸಿದ ಜೀವನದಂತೆ ನೀವು ಕೂಡ ಜೀವಿಸಬೇಕು. ಅವರು ಯಾವ ರೀತಿ, ಸಂತರುಗಳು, ಮಾತೆ ಮರಿಯಮ್ಮನವರು, ಇನ್ನು ಪ್ರವಾದಿಗಳು ಯಾವ ರೀತಿ ದೇವರ ಯೋಜನೆಗೆ ತಮ್ಮನ್ನೇ ಸಮರ್ಪಿಸಿಕೊಂಡ್ರೋ ಅದರಂತೆಯೇ ನೀವು ಜೀವಿಸಬೇಕು ಅಂತ ನಮಗೆ ಧರ್ಮಸಭೆ ಹೇಳುತ್ತೆ, ಬೈಬಲ್ ಹೇಳುತ್ತೆ, ಅನೇಕ ಬೋಧಕರು ಹೇಳ್ತಾರೆ, ಅನೇಕ ಪ್ರವಾದಿಗಳು ಹೇಳ್ತಾರೆ, ಅನೇಕ ಯಾಜಕರು ಕೂಡ ಹೇಳ್ತಾರೆ. ಆದರೆ ಕೆಲವು ಜನ ಮಾತ್ರ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬೋಧನೆ ಮಾಡ್ತಾ ಇದ್ದಾರೆ. ಆದರೆ ಜನರು ಏನು ಮಾಡ್ತಾ ಇದ್ದಾರೆ? ಅದನ್ನೇ ನಂಬ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪರಲೋಕ ಪ್ರವೇಶ ಮಾಡಬೇಕಾದ್ರೆ, ಈ ಪರಲೋಕ ಎಂಬುದು ಶಾಂತಿ ಸಮಾಧಾನದಿಂದ ತುಂಬಿದಂಥ ಸ್ಥಳ. ನೋಡಿ, ಯಾವ ಕುಟುಂಬದಲ್ಲಿ ವಿಗ್ರಹಗಳನ್ನು ಆರಾಧಿಸ್ತಾರೋ, ವಿಗ್ರಹಗಳನ್ನು ಇಟ್ಟು ಪೂಜಿಸ್ತಾರೋ, ಬರೆದಿಟ್ಕೊಳ್ಳಿ, ಇಲ್ಲ ಪರೀಕ್ಷೆ ಮಾಡಿ ನೋಡಿ. ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಲೆಸಿರೋದಿಲ್ಲ. ಅವರ ಕುಟುಂಬದಲ್ಲಿ ಇರುವಂಥ ವ್ಯಕ್ತಿಗಳು ಆಶೀರ್ವಾದವಾಗಿರೋದಿಲ್ಲ. ಲೋಕದಲ್ಲಿ ಇರ್ಬೋದು, ತಂದೆ ತಾಯಿಗಳು ಮಾಡಿಟ್ಟಿರ್ಬೋದು, ಅಥವಾ ಅವರ ತಾತಂದಿರು ಮಾಡಿಟ್ಟಿರ್ಬೋದು, ಏನೇ ಮಾಡಿಟ್ಟಿರ್ಬೋದು, ಆಸ್ತಿ ಪಾಸ್ತಿ ನಿಮಗೆ ಲೋಕದಲ್ಲಿ ಇರ್ಬೋದು, ಆದರೆ ಪರಲೋಕದ ಆಸ್ತಿ ಅವರಲ್ಲಿ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಶಾಂತಿ ಸಮಾಧಾನದ ತುಂಬಿದ ಸ್ಥಳ ಪರಲೋಕ. ಯಾವಾಗ ನೀವು ದೇವರಿಗೆ ಹೆಚ್ಚು ಮಹತ್ವವನ್ನು ಕೊಡ್ತೀರೋ, ಅಲ್ಲಿ ಶಾಂತಿ ಸಮಾಧಾನ ತುಂಬಿರುತ್ತೆ. ದೇವರ ಪ್ರಸನ್ನತೆ ತುಂಬಿರುವಂಥ ಸ್ಥಳ ಪರಲೋಕ. ದೇವರ ಪ್ರಸನ್ನತೆ ತುಂಬಿರುವಂಥ ಸ್ಥಳ. ಅಲ್ಲಿ ಅತಿಯಾದ ಪ್ರೀತಿ, ದೇವರ ಆ ಒಂದು ಪರಲೋಕದಲ್ಲಿ ಅತಿಯಾದ ಪ್ರೀತಿಯಿಂದ ತುಂಬಿರುವಂಥ ಸ್ಥಳ. ಅತಿಯಾದ ಪ್ರೀತಿ. ಈ ಲೋಕದಲ್ಲಿ ಯಾರು ನಮಗೆ ಅಷ್ಟು ಪ್ರೀತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರೀತಿಯಿಂದ ತುಂಬಿರುವಂಥ ಸ್ಥಳ ಪರಲೋಕ. ಅದೇ ರೀತಿ ಆನಂದವಾಗಿ ತುಂಬಿರುವಂಥ ಸ್ಥಳ, ಆನಂದದಿಂದ ತುಂಬಿರುವಂಥ ಸ್ಥಳ ಪರಲೋಕ. ದೇವದೂತರುಗಳು ನೆಲೆಸಿರುವಂಥ ಸ್ಥಳ, ದೇವದೂತರುಗಳು ದೇವರೊಂದಿಗೆ ನೆಲೆಸಿರುವಂಥ ಸ್ಥಳ. ಸೆರಾಫಿಗಳು ದೇವರನ್ನು ಆರಾಧಿಸುವಂಥ ಸ್ಥಳ. ಪ್ರೈಸ್ ದಿ ಲಾರ್ಡ್. ನೋಡಿ, ಸೆರಾಫಿಗಳು ದೇವರನ್ನು ಯಾವ ರೀತಿ ಆರಾಧಿಸುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಳ್ಳೋಣ. ದೇವರನ್ನು ಯಾವ ರೀತಿ ಅವರು ಆರಾಧಿಸ್ತಾರೆ? ಸೆರಾಫಿಗಳು ದೇವರನ್ನು ಆರಾಧಿಸುವಂಥ ವಿಧಾನ, ಭೂಲೋಕದಲ್ಲಿ ನಾವು ದೇವರನ್ನು ಆರಾಧಿಸುವಂಥ ವಿಧಾನ, ಎರಡನ್ನ ಇವತ್ತು ನಾವು ಸ್ವಲ್ಪ ತಾಳೆ ಹಾಕಿ ನೋಡೋಣ. ಎರಡನ್ನು ಕೂಡ ನಾವೇನು ಮಾಡೋಣ? ಸ್ವಲ್ಪ ವಿವರವಾಗಿ ನಾವು ತಿಳ್ಕೊಳ್ಳೋಣ. ಯೆಶಾಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯ
6ನೇ ಅಧ್ಯಾಯ ವಾಕ್ಯ 1ರಿಂದ 3 ತನಕ ಓದೋಣ. 4 ತನಕ ಓದಿ, 4 ತನಕ. ಅರಸ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ನನಗೆ ಸರ್ವೇಶ್ವರ ಸ್ವಾಮಿಯಿಂದ ದರ್ಶನವಾಯಿತು. ಉನ್ನತೋನ್ನತ ಸಿಂಹಾಸನದಲ್ಲಿ ಅವರು ಆಸೀನರಾಗಿದ್ದರು. ಅವರು ಮೇಲುವಸ್ತ್ರ ನೆರಿಗೆ ನೆರಿಗೆಯಾಗಿ ದೇವಾಲಯವನ್ನೆಲ್ಲ ಆವರಿಸಿತು. ಅವರ ಸುತ್ತಲೂ ಸಿರಾಫಿಯರೆಂಬ ತೇಜಸ್ವಿಗಳು ಇದ್ದರು. ಪ್ರತಿಯೊಬ್ಬರಿಗೂ 6 ರೆಕ್ಕೆಗಳಿದ್ದವು. 2 ರೆಕ್ಕೆಗಳಿಂದ ಅವರ ಮುಖ ಮುಚ್ಚಿತು. 2 ರೆಕ್ಕೆಗಳಿಂದ ಅವರ ಪಾದಗಳು ಮುಚ್ಚಿದ್ದವು. ಮತ್ತೆರಡು ರೆಕ್ಕೆಗಳನ್ನು ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದರು. ಅವರಲ್ಲಿ ಒಬ್ಬನು ಮತ್ತೊಬ್ಬನಿಗೆ, ಪವಿತ್ರ 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 ಸೇನಾಧೀಶ್ವರ ಸರ್ವೇಶ್ವರ, ಜಗವೆಲ್ಲ ಆತನ ಪ್ರಭಾವ ಭರಿತ ಎಂದು ಕೂಗಿ ಹೇಳಿದನು. ಆ ಶಬ್ದಕ್ಕೆ ದೇವಾಲಯದ ಅಸ್ಥಿವಾರವೇ ಕಂಪಿಸಿತು. ಧೂಮವು ಆಲಯವನ್ನೆಲ್ಲ ತುಂಬಿತು. ಪ್ರೈಸ್ ದಿ ಲಾರ್ಡ್. ನೋಡಿ, ಪರಲೋಕದಲ್ಲಿ ಸೆರಾಫಿ ದೇವದೂತರುಗಳು ದೇವರನ್ನ ಆರಾಧಿಸುವಂತ ಪರಿಯನ್ನು ನಾವು ನೋಡೋಣ. ಈಗ ನಾವು ಲೋಕದಲ್ಲಿ ಅಲ್ಲೂ ಕೂಡ ಪರಲೋಕವೂ ಕೂಡ ಒಂದು ಆಲಯ, ನಮ್ಮ ದೇವಾಲಯವು ಕೂಡ ಒಂದು ಪರಲೋಕ. ಎರಡು ಏನು? ಪ್ರೈಸ್ ದಿ ಲಾರ್ಡ್. ನಮ್ಮ ದೇವಾಲಯವು ಕೂಡ ಒಂದು ಪರಲೋಕ. ಒಪ್ತೀರಾ? ವಾಕ್ಯ ಕೊಡ್ತೀನಿ ನೋಡಿ. ಇಬ್ರಿಯರಿಗೆ ಬರೆದ ಪತ್ರ ಪ್ರೈಸ್ ದಿ ಲಾರ್ಡ್ 8ನೇ ಅಧ್ಯಾಯ 5ನೇ ವಾಕ್ಯ ಓದಿ. 8:5. ಸ್ವರ್ಗೀಯ ಗರ್ಭಗುಡಿಯ ಚಿಹ್ನೆ ಹಾಗೂ ಛಾಯೆಯಾಗಿರುವ ಆಲಯಗಳಲ್ಲಿ ಇಲ್ಲಿನ ಯಾಜಕರು ಉಪಾಸನೆ ಮಾಡುತ್ತಾರೆ. ಸಾಕು. ಪ್ರೈಸ್ ದಿ ಲಾರ್ಡ್. ಸ್ವರ್ಗೀಯ ಗರ್ಭಗುಡಿಯಾಗಿರುವ ಚಿಹ್ನೆ ಹಾಗೂ ಛಾಯೆಯಾಗಿರುವ ಆಲಯಗಳಲ್ಲಿ ಇಲ್ಲಿಯ ಯಾಜಕರು ಉಪಾಸನೆ ಮಾಡ್ತಾರೆ, ಅಂದ್ರೆ ಆರಾಧನೆ ಮಾಡ್ತಾರೆ. ಈಗ ಪರಲೋಕ, ಈಗ ಸ್ವಲ್ಪ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈಗ ಸಿರಾಫಿ ದೇವದೂತರುಗಳು ಆರಾಧಿಸುವ ರೀತಿ ಯಾವ ರೀತಿ ಇದೆ, ಈ ಭೂಲೋಕದಲ್ಲಿರುವ ಸ್ವರ್ಗ ಎನಿಸಿಕೊಂಡಂಥ ಆಲಯದಲ್ಲಿ ನಾವು ಯಾವ ರೀತಿ ಆರಾಧಿಸ್ತಾ ಇದ್ದೀವಿ? ಸ್ವಲ್ಪ ಯೋಚನೆ ಮಾಡಿ, ಈಗ ನಮಗೆ ಉತ್ತರ ಸಿಗುತ್ತೆ. ಪರಲೋಕದಲ್ಲಿ ಯಾವ ರೀತಿ ದೇವದೂತರುಗಳು ಆರಾಧಿಸ್ತಾ ಇದ್ರು ದೇವರನ್ನ ನೋಡಿ. ಅಲ್ಲಿ ದೇವದೂತರುಗಳು 2 ಕರಗಳಿಂದ, 2 ಕೈಗಳಿಂದ ತಮ್ಮ ಮುಖವನ್ನು ಮುಚ್ಚಿಕೊಳ್ಳುವುದರ ಅರ್ಥ ಏನು ಅಂತ ಹೇಳಿದ್ರೆ, ದೇವರ ಮುಂದೆ ತಮ್ಮನ್ನೇ ತಗ್ಗಿಸಿಕೊಳ್ಳೋದು. ಅದಕ್ಕೆ ಸಂತ ಪೌಲರು ತಿಮೋತಿಗೆ ಬರೆದ ಪತ್ರದಲ್ಲಿ ಬರೀತಾರೆ, ಹೆಂಗಸರು ದೇವರನ್ನ ಆರಾಧಿಸಬೇಕಾದ್ರೆ ಏನ್ ಮಾಡ್ಬೇಕಂತೆ? ತಲೆ ಮೇಲೆ ಬಟ್ಟೆ ಹಾಕಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ತಲೆಯ ಮೇಲೆ ಬಟ್ಟೆ ಹಾಕಿಕೊಂಡು ದೇವರನ್ನ ಆರಾಧಿಸಬೇಕು ಅಂತ ತಿಮೋತಿಗೆ ಬರೆದ ಪತ್ರ 2ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳ್ತಾರೆ ನೋಡಿ. 8ನೇ ವಾಕ್ಯದಿಂದ ಹಾಗೆ ಓದ್ತಾ ಬನ್ನಿ. 8ನೇ ವಾಕ್ಯದಿಂದ ಓದ್ತಾ ಬನ್ನಿ, 11 ತನಕ ಓದಿ. ಪ್ರಾರ್ಥನೆ ಮಾಡುವ ಸ್ಥಳಗಳಲ್ಲೆಲ್ಲ ಪುರುಷರು ಕೋಪತಾಪವಿಲ್ಲದೆ, ಕೋಲಾಹಲವಿಲ್ಲದೆ ಕರಗಳನ್ನೆತ್ತಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಬೇಕು. ನೋಡಿ, ಯಾವತ್ತಾದ್ರೂ ನೋಡಿ, ಈಗ ಯಾವುದೇ ದೇವಾಲಯದಲ್ಲಿ ನೀವು ಹೋಗಿ ಗಂಡಸರು ಕೋಪ ತಾಪವಿಲ್ಲದೆ ಕರಗಳನ್ನೆತ್ತಿ ಪ್ರಾರ್ಥಿಸುವಂತಹ ಗಂಡಸರನ್ನ ನೀವೆಲ್ಲಾದ್ರೂ ನೋಡಿದ್ದೀರಾ? ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, 2 ಕರಗಳನ್ನ ನೀವು ಪರಲೋಕದ ಕಡೆ ಎತ್ತಿ ಪರಲೋಕದ ಬಲವನ್ನ ಹೊಂದಿಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಪುರುಷರು ಪ್ರಾರ್ಥಿಸಬೇಕಾಗಿರೋದು ತಮ್ಮ ಕುಟುಂಬವನ್ನು ನಡೆಸಲಿಕ್ಕೆ ಪರಲೋಕದ ಬಲ ಬೇಕೇ ಹೊರತು ಲೋಕದ ಬಲ ಅಲ್ಲ. ಪ್ರೈಸ್ ದಿ ಲಾರ್ಡ್.
ಎಲ್ಲ ಗಂಡಸರು ಕರಗಳನ್ನೆತ್ತಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಬೇಕೆಂದು ಸಂತ ಪೌಲರು ತಿಮೋಥರಿಗೆ ಬರೆದ ಮೊದಲನೇ ಪತ್ರ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಬರೆದಿಟ್ಟಿದ್ದಾರೆ. ಪವಿತ್ರಾತ್ಮರು ಪೌಲರ ಮುಖಾಂತರ ಬರೆದಿಟ್ಟಿದ್ದಾರೆ. ಅಲ್ಲಿ ಪೌಲರೇ ಬರೆದಿಲ್ಲ, ಪವಿತ್ರಾತ್ಮರು ಇದನ್ನು ಬರೆಸಿರೋದು. ಅದೇ ರೀತಿ 9ನೇ ವಾಕ್ಯವನ್ನು ನೋಡಿ, ಅಂತೆಯೇ ಗಂಡಸರಿಗೆ ಒಂದು ಕಾನೂನು, ಬೇರೆಯವರಿಗೆ ಒಂದು ಕಾನೂನು ಅಲ್ಲ. ಎಲ್ಲರಿಗೂ ಒಂದೊಂದು ರೀತಿಯಾದ ಅವರದೇ ಆದ ದೇವರ ಆಲೋಚನೆಗೆ ಏನು ಬರುತ್ತೋ ಅದೇ ರೀತಿಯಲ್ಲಿ ಬರೆದಿಟ್ಟಿದ್ದಾರೆ. ಅಂತೆಯೇ ಗಂಡಸರು ಮಾತ್ರ ಅಲ್ಲ, ಅಂತೆಯೇ ಮಹಿಳೆಯರು ಸಭ್ಯತೆಯನ್ನು ಮೀರದೆ ಘನತೆ ಗೌರವಕ್ಕೆ ಒಪ್ಪುವಂಥ ಉಡುಪನ್ನು ಧರಿಸಿಕೊಳ್ಳಬೇಕು. ಇವತ್ತಿನ ದಿನದಲ್ಲಿ ನಾವು ದೇವಾಲಯದಲ್ಲಿ ನೋಡಿದ್ರೆ ತುಂಬ ಅಸಹ್ಯ ಅನಿಸುತ್ತೆ ನಮಗೇನೆ. ಏನೋ ಒಂದು ಸಿಟಿ ಮಾರ್ಕೆಟ್ ಬಂದ ರೀತಿಯಲ್ಲಿರುತ್ತೆ. ಆ ಹೆಣ್ಣು ಮಕ್ಕಳು ಹಾಕಿಕೊಳ್ಳುವಂಥ ಉಡುಪುಗಳು, ಆ ಹೆಂಗಸರು ಹಾಕಿಕೊಂಡು ಬರುವಂಥ ಉಡುಪುಗಳನ್ನು ನೋಡಿದಾಗ ಆ ದೇವಾಲಯದಲ್ಲಿ ಆರಾಧನೆ ಮಾಡೋದಕ್ಕೆ ಹೆಚ್ಚಿನವಾಗಿ ಆರಾಧನೆ ಸಲ್ಲಿಸುವುದಕ್ಕಿಂತ ಹೆಚ್ಚಾಗಿ ಅಲ್ಲಿ ಪಾಪದ ಕಾರ್ಯಗಳು, ಪಾಪದ ಆಲೋಚನೆಗಳು ನಡೀತಾ ಇದೆ. ಪ್ರೈಸ್ ದಿ ಲಾರ್ಡ್. ಅದು ತಕ್ಕನಂಗೆ ತಂದೆ ತಾಯಿಗಳು ಏನು ಮಾಡ್ತಾರೆ, ಕೆಲವು ತಂದೆ ತಾಯಿಗಳ ಬಾಯಲ್ಲಿ ನಾನು ಕೇಳಿದ್ದೀನಿ. ಏನಂತ ಹೇಳಿದ್ರೆ, ಅಯ್ಯೋ ಬ್ರದರ್ ಅವ್ರು ಹಾಕ್ಕೊಂಡ್ಬರ್ತಾರೆ ಬ್ರದರ್, ಅವ್ರ ಫ್ರೆಂಡ್ಸ್ಗಳು ಹಾಕ್ಕೊಂಬರ್ಬೇಕಾದ್ರೆ ನಮ್ಮ ಮಕ್ಕಳು ಬಿಡ್ತಾರಾ? ಅವರ ಫ್ರೆಂಡ್ಸ್ಗಳು ಹಾಕ್ಕೊಂಡು ಬರ್ತಾ ಇದ್ದಾರೆ, ಅವ್ರ ಫ್ರೆಂಡ್ ತೊಗೊಂಡಿದ್ದಾಳೆ, ಅವಳು ಕ್ರಿಶ್ಚಿಯನ್ನೇ, ಅವಳು ತೊಗೊಂಡಿದ್ದಾಳೆ, ಅವಳು ತೊಗೊಂಡಿರೋ ಆ ಮಿಡ್ಡಿ ಮತ್ತು ಇನ್ನೊಂದು ಬೇರೆ ಬೇರೆ ವೆರೈಟಿ ಪಾಪಕ್ಕೆ ಪ್ರಚೋದಿಸುವಂಥ ಬಟ್ಟೆಗಳನ್ನು ತಂದೆ ತಾಯಿಗಳಿಗೆ ಕೊಡಿಸ್ತಾರೆ. ಕೇಳಿದ್ರೆ ಹೇಳ್ತಾರೆ, ಅಯ್ಯೋ ಬ್ರದರ್ ಅವ್ರು ಮಾತಾಡೋ ರೀತಿ ನೋಡಿದ್ರೆ ನಮಗೆ ಭಯ ಆಗುತ್ತೆ. ಅವರು ಏನು ಯಾವ ರೀತಿ ಮಾತಾಡ್ತಾರೋ, ಮಾತಿಗೆ ಏನಿಲ್ಲದೆ ಕಡಿವಾಣ ಇಲ್ಲದೆ ಮಾತಾಡ್ತಾರೆ ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ಆ ಭಯಕ್ಕೆ ತಂದೆ ತಾಯಿಗಳು ಏನು ಮಾಡ್ತಾರೆ, ಕೊಡಿಸ್ಬಿಡ್ತಾರೆ. ಆದರೆ ಬೈಬಲ್ ಹೇಳುತ್ತೆ, ಘನತೆಗೆ ಯಾರ ಘನತೆಗೆ? ದೇವರ ಘನತೆಗೆ, ದೇವರ ಗೌರವಕ್ಕೆ ಏನು ಮಾಡಬಾರ್ದು, ಕುಂದು ತರುವಂತಹ ಯಾವುದೇ ಬಟ್ಟೆಗಳನ್ನು ಹೆಂಗಸರು ಹಾಕಿಕೊಳ್ಳಬಾರದು. ಅದಕ್ಕೋಸ್ಕರನೇ ನಾನು ಪ್ರತಿ ಬಾರಿ ಹೇಳ್ತೀನಿ, ನಾವು ಮಾತೆ ಮರಿಯಮ್ಮನವರ ಹಾಗೆ ಇದ್ದರೆ ಮಾತ್ರ ದೇವರ ಪ್ರೀತಿಗೆ ನಾವು ಪಾತ್ರರಾಗ್ತೀವಿ. ಪರಲೋಕದ ಮಾತೆ ಮರಿಯಮ್ಮನವರಂತೆ ಇದ್ದರೆ ನಾವು ದೇವರ ಪ್ರೀತಿಗೆ ಪಾತ್ರರಾಗ್ತೀವಿ. ಭೂಲೋಕದ ಮರಿಯಮ್ಮನವರಂತೆ, ಭೂಲೋಕದ ಮರಿಯಮ್ಮಳ ಹಾಗೆ ನಾವೇನಾದರೂ ಆಕೆನ ಮೆಚ್ಚಕ್ಕೆ ಹೋದರೆ ನಾವು ಪಾಪದ ಕಾರ್ಯಗಳನ್ನೇ ನಾವು ಮಾಡ್ತಾ ಹೋಗ್ತೀವಿ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ನೋಡಿ 10ನೇ ವಾಕ್ಯದಲ್ಲಿ ನಾವು ನೋಡ್ತಾ ಹೋದರೆ, ಮಿತಿ ಮೀರಿದ ಕೇಶ ಅಲಂಕಾರ, ಆಭರಣ ಅಲಂಕಾರ, ವಸ್ತ್ರ ಅಲಂಕಾರಗಳಿಂದ ತಮ್ಮನ್ನೇ ಶೃಂಗರಿಸಿಕೊಳ್ಳುವುದರ ಬದಲು ನೋಡಿ, ಅಲ್ಲೇ ಉತ್ತರ ಕೊಡ್ತಾ ಇದ್ದಾರೆ. ಏನಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ಕೇಶ ಅಲಂಕಾರ, ಆಭರಣ ಅಲಂಕಾರ, ವಸ್ತ್ರಾಲಂಕಾರ ಇದೆಲ್ಲ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ಮುಂಚಿತವಾಗಿಯೇ ತಿಳಿಸ್ಕೊಟ್ಟಿದ್ದಾರೆ. ಯಾಕೆ? ಅವೆಲ್ಲವನ್ನು ನಾನು ನಾಶ ಮಾಡ್ತೀನಿ ಹೇಳಿದಾರ? ಓದಿದ್ರ ವಾಕ್ಯ? 3ನೇ ಅಧ್ಯಾಯ 8, 9 ಈಗ ತಾನೇ ಓದ್ದೆ ನಾನು. 3ನೇ ಅಧ್ಯಾಯ ಯೆಶಾಯ ಪ್ರವಾದಿಯ ಗ್ರಂಥ 3ನೇ ಅಧ್ಯಾಯ 18ರಿಂದ 23 ತನಕ. ನಿಮ್ಮ ಸೊಗಸು ಭೂಷಣಗಳನ್ನೆಲ್ಲ ನಾನು ತೆಗೆದಾಕ್ತೀನಿ. ಕಾರಣ ಏನಕ್ಕೆ? ಕಾರಣ ದೇವರು ತೆಗೆದಾಕ್ಲಿಕ್ಕೆ ಕಾರಣ ಏನು? ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವವರು, ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ದೇವರು, ಬಹಳ ಜಾಗರೂಕತೆಯಿಂದ ಕಾಪಾಡುತ್ತಿರುವಂಥ ದೇವರು. ಆದರೂ ಕೂಡ ಹೇಳ್ತಾರೆ, ನಾನು ನಿನ್ನನ್ನು ದಂಡಿಸ್ತೀನಿ, ನಾನು ನಿನ್ನನ್ನು ಶಿಕ್ಷಿಸ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ, ಅವರ ಯೋಜನೆಯಂತೆ, ಅವರ ಪ್ಲ್ಯಾನ್ ಅಂತೆ ನಾವು ಜೀವಿಸ್ತಾ ಇಲ್ಲ. ನಮ್ಮದೇ ಆದ ಒಂದು ಪ್ಲ್ಯಾನನ್ನು ನಾವು ಇಟ್ಕೊಂಡಿದ್ವಿ. ಲೋಕದ ವ್ಯಕ್ತಿಗಳು ಯಾರೋ ಒಬ್ಬರು ಹೇಳಿದ್ರು, ಅವರಂತೆ ನಾವು ಜೀವಿಸ್ತಾ ಇದ್ದೀವಿ. ದೇವರು ಏನು ಮಾಡಬೇಡ ಅಂತ ಹೇಳ್ತಾ ಇದೀವೋ ಅದನ್ನು ನಾವು ಮಾಡ್ತಾ ಇದ್ದೀವಿ. ದೇವರು ಏನು ತಿನ್ನಬೇಡ ಅಂತ ಹೇಳಿದ್ರು ಅದನ್ನು ನಾವು ತಿಂತಾ ಇದ್ದೀವಿ. ದೇವರು ಯಾವ ರೀತಿ ನೀನು ಜೀವಿಸಬೇಕು ಅಂತ ತಿಳಿಸಿದಾರೋ ಅದನ್ನು ಬಿಟ್ಟು ನಾವು ಬೇರೆ ಥರ ನಾವು ಜೀವಿಸ್ತಾ ಇದ್ದೀವಿ. ದೇವರು ನಮ್ಮನ್ನು ಆರಿಸ್ಕೊಂಡಿದ್ದು ರಾಜ ಯಾಜಕರಾಗಿ.
ದೇವರು ನಮ್ಮನ್ನು ಆರಿಸ್ಕೊಂಡಿದ್ದು ರಾಜ ಯಾಜಕರಾಗಿ. 1 ಪೇತ್ರ 2ನೇ ಅಧ್ಯಾಯ ವಾಕ್ಯ 9ರಲ್ಲಿ ನಾವು ಓದ್ತೀವಿ, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದು ರಾಜ ಯಾಜಕರಾಗಿ. ನಾವಿದ್ದೀವ? ಆ ರೀತಿ ಇದ್ದೀವ? ನಾವು ರಾಜ ಯಾಜಕರಾಗಿ ಇದ್ದೀವ? ಗುಲಾಮಗಿರಿಯಲ್ಲಿದ್ದೀವಿ ನಾವು, ಬಂಧನದಲ್ಲಿದ್ದೀವಿ ನಾವು, ಭಯದಲ್ಲಿದ್ದೀವಿ ನಾವು. ಪ್ರೈಸ್ ದ ಲಾರ್ಡ್. ಸೈತಾನನ ಕಂಟ್ರೋಲಲ್ಲಿ ನಾವಿದ್ದೀವಿ. ಸೈತಾನ ಏನು ಹೇಳ್ತಾನೋ ಅದರಂತೆಯೇ ನಾವು ಮಾಡ್ತಾ ಇದ್ದೀವಿ. ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 44ರಲ್ಲಿ ಹೇಳ್ತಾರೆ, ಸೈತಾನನು ನಿಮ್ಮ ತಂದೆ, ಅವನು ಏನು ಮಾಡಬೇಕು ಅಂತ ಬಯಸ್ತಾನೋ ಅದನ್ನು ನಿಮ್ಮ ಕಡೆಯಿಂದ ಮಾಡಿಸ್ತಾನೆ. ಆ ವಾಕ್ಯ ಓದಿ, ಯೋಹಾನ 8:44. ಸೈತಾನನೇ ನಿಮಗೆ ತಂದೆ, ಆ ನಿಮ್ಮ ತಂದೆ ಮಾಡ ಬಯಸುವುದನ್ನು ನೀವು ಮಾಡ ಬಯಸುತ್ತೀರಿ. ಮತ್ತು ಮೊದಲಿನಿಂದಲೂ ಅವನು ಕೊಲೆ ಪಾತಕ, ಸತ್ಯವೆಂಬುದೇ ಅವನಲ್ಲಿ ಇಲ್ಲದ ಕಾರಣ ಅವನು ಸತ್ಯಪರನಲ್ಲ. ಸುಳ್ಳಾಡುವಾಗ ಅವನು ತನಗೆ ಸಹಜವಾದುದನ್ನೇ ಆಡುತ್ತಾನೆ. ಅವನು ಸುಳ್ಳುಗಾರ, ಸುಳ್ಳಿನ ಮೂಲ ಪುರುಷನೇ ಅವನು. ಸುಳ್ಳಿನ ಮೂಲ ಪುರುಷ ಅವನು. ಪ್ರೈಸ್ ದ ಲಾರ್ಡ್. ಅವನು ಏನ್ ಮಾಡ್ಬೇಕು ಅಂತ ಬಯಸ್ತಾನೋ ಅದನ್ನ ನಿಮ್ಮ ಮುಖಾಂತರ ಮಾಡಿಸ್ತಾನೆ. ಅವನ ಆಲೋಚನೆ ಏನು? ನಾವು ಯಾರು ಪರಲೋಕಕ್ಕೆ ಹೋಗ್ಬಾರ್ದು. ಪರಲೋಕಕ್ಕೆ ಹೋಗ್ಲಿಕ್ಕೆ ನೀತಿ ನಿಯಮಗಳನ್ನ ದೇವರಿಟ್ಟಿದ್ದಾರೆ. ನೀತಿ ನಿಯಮಗಳನ್ನ ದೇವರಿಟ್ಟಿದ್ದಾರೆ. ಆ ನೀತಿ ನಿಯಮಗಳಂತೆ ಜೀವಿಸಿದ್ರೆ ಮಾತ್ರ, ಪ್ರೈಸ್ ದ ಲಾರ್ಡ್, ನಾವು ಪರಲೋಕ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಇಲ್ಲ ನಾವು ಹೆಂಗೆ ಬೇಕಾದರೂ, ನಮಗೆ ಈ ಬ್ರದರ್ ಹೇಳಿದ್ರು, ಆ ಬ್ರದರ್ ಹೇಳಿದ್ರು, ಈ ಫಾದರ್ ಹೇಳಿದ್ರು, ಈ ಸಿಸ್ಟರ್ ಹೇಳಿದ್ರು, ನೀವು ಹೆಂಗೆ ಬೇಕಾದರೂ ಇರ್ಬೋದು, ಏನು ತೊಂದರೆ ಏನಿಲ್ಲ, ನಿಮಗೆ ದೀಕ್ಷಾಸ್ಥಾನ ನೀವು ಪಡ್ಕೊಂಡಿದ್ದೀರಾ, ನೀವು ಭಾನುವಾರ ಪರಮಪ್ರಸಾದ ತಗೊಳ್ತಾ ಇದ್ದೀರಾ, ಕ್ರಿಸ್ಮಸ್ ಹಬ್ಬಕ್ಕೆ ಬರ್ತಾ ಇದ್ದೀರಾ, ಈಸ್ಟರ್ ಹಬ್ಬಕ್ಕೆ ಬರ್ತಾ ಇದ್ದೀರಾ, ಭಾನುವಾರ ಚರ್ಚಿಗೆ ಬರ್ತಾ ಇದ್ದೀರಾ, ಚರ್ಚಲ್ಲಿ ಬಂದು ನೀವು ಹಾಡಾಡ್ತಾ ಇದ್ದೀರಾ, ಚರ್ಚ್ನ ಕ್ಲೀನ್ ಮಾಡ್ತಾ ಇದ್ದೀರಾ, ಚರ್ಚಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದೀರಾ, ನೀವು ಡ್ಯಾನ್ಸ್ ಆಡೋದಲ್ಲದೆ ನಿಮ್ಮ ಮಕ್ಕಳನ್ನ ಕರ್ಕೊಂಬ ಡ್ಯಾನ್ಸ್ ಆಡಿಸ್ತಾ ಇದ್ದೀರಾ, ಚರ್ಚ್ಗೆ ಕಾಣಿಕೆ ಕೊಡ್ತಾ ಇದ್ದೀರಾ, ನೀವೇ ಜಾಸ್ತಿ ಕಾಣಿಕೆ ಕೊಡ್ತಾ ಇರೋದು, ಯಾಜಕರಿಗೆ ನೀವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ಯಾಜಕರಿಗೆ ತುಂಬ ಅವರು ಯಾಜಕರು ಖುಷಿ ಪಡುವ ರೀತಿಯಲ್ಲಿ ನೀವು ಅವ್ರನ್ನ ಏನು ಮಾಡ್ತಾರೆ, ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಹಾಗಾಗಿ ನೀವೆಲ್ಲರೂ ಪರಲೋಕಕ್ಕೆ ಬಾಧ್ಯಸ್ಥರು ಅಂತ ಗ್ಯಾರಂಟಿ ಕೊಡುವಂಥ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ತೋರಿಸಿ ನೋಡೋಣ. ಒಬ್ಬ ವ್ಯಕ್ತಿಯನ್ನು ತೋರಿಸಿ. ಬೋಧಕರೇ ಒಳಗಡೆ ಹೋಗಲ್ಲ, ಬೋಧಕರೇ ದೇವರ ರಾಜ್ಯ ಸೇರೋದಿಲ್ಲ ಅಂತ ಬೈಬಲಲ್ಲೇ ಬರೆದಿಟ್ಟಿದ್ದಾರೆ. ಬೋಧಕರೇ ದೇವರ ರಾಜ್ಯ ಸೇರೋದಿಲ್ಲ. ನಾನು ಪ್ರವಾದನೆ ಮಾಡಿದೆ, ನಾನು ದೆವ್ವ ಬಿಡಿಸಿದೆ, ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳಿದವರೇ ದೇವರ ರಾಜ್ಯ ಸೇರೋದಿಲ್ಲ ಅಂತ ಯೇಸು ಸ್ವಾಮಿನೇ ಹೇಳಿದ್ದಾರೆ. ಯೇಸು ಸ್ವಾಮಿ ಹೇಳಿದ ಮೇಲೂ ಇಲ್ಲ ಅವ್ರು ಹೇಳೋದು ಸುಳ್ಳು, ನಾವು ಹೋಗ್ತೀವಿ ಅಂತ ಹೇಳುವಂತಹ ಆ ಒಂದು ಕೆಪಾಸಿಟಿ ಇರುವಂಥ ವ್ಯಕ್ತಿ ಒಬ್ಬರು ತೋರಿಸಿ ನೋಡೋಣ. ಯಾರೋ ಇದ್ದಾರಾ? ಪ್ರೈಸ್ ದಿ ಲಾರ್ಡ್. ಯಾರು ಇಲ್ಲ. ಯಾರು ದೇವರ ರಾಜ್ಯ ಸೇರ್ತಾರೆ ಅನ್ನೋದು ನಾವು ಕೊನೆಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಯಾರು ದೇವರ ರಾಜ್ಯ ಸೇರ್ತಾರೆ ಅದು ತುಂಬ ಮುಖ್ಯ. ನಾವೆಲ್ಲರೂ ದೇವರ ರಾಜ್ಯ ಸೇರ್ಬೇಕು ಅನ್ನೋದೇ ದೇವರ ಇಚ್ಛೆ. ನೋಡಿ, ಸೈತಾನ ಅವನೊಬ್ಬ ಕೊಲೆಪಾತಕ, ಸುಳ್ಳಿನ ಮೂಲ ಪುರುಷ. ಅವನಿಗೆ ಬಂದ ರೀತಿಯಲ್ಲೇ ಅವನು ನಮ್ಮನ್ನು ಮುನ್ನಡೆಸ್ತಾನೆ. ಹೇಗೆ ಅಂದರೆ ಅವನು ನಮ್ಮ ತಂದೆಯಾಗಿದ್ರೆ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ಯೋಹಾನನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 26 ಓದೋಣ. ಯೋಹಾನನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 26. ನನ್ನ ಸೇವೆ ಮಾಡಬೇಕೆಂದಿರುವವನು ನನ್ನನ್ನು ಹಿಂಬಾಲಿಸಲಿ, ಆಗ ನಾನಿರುವಲ್ಲಿಯೇ ನನ್ನ ಸೇವಕನೂ ಇರುತ್ತಾನೆ. ನನ್ನ ಸೇವೆ ಮಾಡುವವನು ನನ್ನ ಪಿತನಿಂದ ಸನ್ಮಾನ ಹೊಂದುತ್ತಾನೆ ಎಂದರು. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನಿರುವಲ್ಲಿಯೇ ನನ್ನ ಸೇವಕನು ಇರಬೇಕು. ಯೇಸು ಸ್ವಾಮಿ ಎಲ್ಲಿದ್ದಾರೆ? ಈಗ ಪರಲೋಕದಲ್ಲಿದ್ದಾರೆ. ಹಾಗಾದ್ರೆ ನಮ್ಮನ್ನ ಎಲ್ಲಿಗೆ ಆಹ್ವಾನಿಸ್ತಾ ಇದ್ದಾರೆ? ಎಲ್ಲಿಗೆ ಬರಕ್ಕೆ ಹೇಳ್ತಾ ಇದ್ದಾರೆ? ಎಲ್ಲಿಗೆ ಬರಕ್ಕೆ? ಸ್ವರ್ಗಕ್ಕೆ ಬನ್ರಿ, ನೀವು ಪರಲೋಕಕ್ಕೆ ಬನ್ರಿ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ನೋಡಿ, ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ಹೇಳ್ತಾರೆ, ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿವೆ, ನೀವು ಹೆದರಬೇಡಿ, ನಾನು ಎಲ್ಲಿರ್ತೀನೋ ನೀವು ಕೂಡ ಅಲ್ಲಿಯೇ ಇರಬೇಕು. ಆ ವಾಕ್ಯವನ್ನು ಮತ್ತೊಮ್ಮೆ ಓದೋಣ. 14ನೇ ಅಧ್ಯಾಯ 2ನೇ ವಾಕ್ಯ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿವೆ,
ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಅಣಿಗೊಳಿಸಿದ ಬಳಿಕ ಹಿಂದಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವೆಡೆಯಲ್ಲಿಯೇ ನೀವೂ ಇರಬೇಕು. ನೋಡಿ, ನಾನು ಇರುವೆಡೆಯಲ್ಲಿಯೇ ನೀವು ಇರಬೇಕು. ನೋಡಿ, ಇವಾಗ ನಾವು ಕ್ಲಾಸಲ್ಲಿ ಎಷ್ಟು ಜನ ಕೂತಿದೀವೋ ಎಲ್ಲರೂ ಇರಬೇಕು. ಲೋಕದಲ್ಲಿರುವ ಪ್ರತಿಯೊಬ್ಬರು ಇರಬೇಕು ಅಂತ ದೇವರು ಪ್ರಭು ಯೇಸು ಕ್ರಿಸ್ತರು ಇಷ್ಟಪಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಅರ್ಥ ಆಗ್ತಿದ್ಯಾ? ಅಲ್ಲಿ ಹೇಳ್ತಾ ಇದ್ದಾರೆ, ನಾನು ಇರುವಡಿಯಲ್ಲಿಯೇ ನೀವು ಇರಬೇಕು. ಎರಡು ಕಡೆಯಲ್ಲೂ ಕೂಡ ಅದೇ ಹೇಳ್ತಾ ಇದ್ದಾರೆ, ನನ್ನ ಸೇವೆ ಮಾಡಬೇಕೆಂದಿರುವವನು ನನ್ನನ್ನು ಹಿಂಬಾಲಿಸಲಿ, ಆಗ ನಾನಿರುವಲ್ಲಿಯೇ ನನ್ನ ಸೇವಕ ಇರ್ತಾನೆ. ಪ್ರೈಸ್ ಲಾರ್ಡ್. ಇದೇನು ತಮಾಷೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಪರಲೋಕ ಅತೀ ಪ್ರೀತಿಯಿಂದ ತುಂಬಿದಂಥ ಸ್ಥಳ. ಅತಿಯಾದ ಪ್ರೀತಿ. ಆ ಪ್ರೀತಿಯನ್ನು ಅನುಭವಿಸುವುದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನ ಆಹ್ವಾನಿಸ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಅದಾದ್ಮೇಲೆ ಸೆರಾಫಿಗಳು ದೇವರನ್ನು ಆರಾಧಿಸುವಂತ ಸ್ಥಳ ಅದು. ಸೆರಾಫಿಗಳು ಯಾವ ರೀತಿ ದೇವರನ್ನು ಆರಾಧಿಸ್ತಾ ಇದ್ರು ಅನ್ನೋದನ್ನ ನಾವು ನೋಡ್ದೋ. ನಾವು ಲೋಕದಲ್ಲಿ ಯಾವ ರೀತಿ ಆರಾಧಿಸ್ತಾ ಇದ್ದೀವಿ ನೋಡಿ. ಮುಖವನ್ನ ಮುಚ್ಚಿಕೊಂಡು ಸೆರಾಫಿಗಳು ದೇವರನ್ನ ಆರಾಧಿಸ್ತೋ ಅಂದ್ರೆ ಇದರ ಅರ್ಥ ಏನು? ತಮ್ಮನ್ನೇ ತಗ್ಗಿಸಿಕೊಳ್ಳೋದು ದೇವರ ಸಮ್ಮುಖದಲ್ಲಿ ಆರಾಧಿಸುವಾಗ. ಅದಾದ ಮೇಲೆ ಎರಡು ರೆಕ್ಕೆಗಳಿಂದ ತಮ್ಮ ಪಾದವನ್ನ ಮುಚ್ಚಿಕೊಂಡಿದ್ದವು. ಪಾದ ಯಾಕೆ ಮುಚ್ಚಿಟ್ಕೊಂಡಿದ್ದೋ? ಪಾದ ನೆಲಕ್ಕೆ ಸೋಕದ ಹಾಗೆ ರೆಕ್ಕೆ ಬಡಿಯುತ್ತಾ ದೇವರನ್ನು ಆರಾಧಿಸ್ತಾ ಇದ್ದೋ. ಏನಕ್ಕೆ ಅಂತ ಹೇಳಿದ್ರೆ, ಒಂದನೇ ವಾಕ್ಯ ಹೇಳುತ್ತೆ, ಪ್ರಭುವಿನ ಮೇಲು ವಸ್ತ್ರ ನೆರಿಗೆಯಾಗಿ ಆಲಯವಲ್ಲ ಆವರಿಸಿತ್ತು. ಪಾದ ಕೆಳಗಡೆ ಇಟ್ಟರೆ ಅಷ್ಟು ಪರಿಶುದ್ಧವಾಗಿದೆ. ಪ್ರಭುವಿನ ಪ್ರತಿಯೊಂದು ದೇವಾಲಯದಲ್ಲೂ ಪ್ರಭುವಿನ ಆ ಮೇಲು ವಸ್ತ್ರ ನೋಡಿ, ನಮಗೋಸ್ಕರ ದೇವರು ನೋಡಿ ಯಾವ ಮಟ್ಟಿಗೆ ಯೋಚನೆ ಮಾಡ್ತಾರೆ. ನನ್ನ ಮಕ್ಕಳು ಬರ್ತಾರೆ, ಅವರ ಪಾದ ಏನಾಗಬಾರ್ದು, ಪಾದದ ಏನ್ ಹೇಳ್ತಾರೆ, ಅವರ ಪಾದವು ಕೂಡ ಆಶೀರ್ವಾದವಾಗಿರಬೇಕು. ನನ್ನ ಮೇಲು ವಸ್ತ್ರದ ಮೇಲೆ ನನ್ನ ಮಕ್ಕಳು ನಿಂತ್ಕೊಳ್ಬೇಕು ಅಂತ ಹೇಳಿ ಅವರು ಬಯಸ್ತಾರೆ. ದೇವರು ಬಯಸೋದು ನಮ್ಮನ್ನು ಅಷ್ಟು ಪ್ರೀತಿ ಮಾಡುವ ದೇವರು. ನಾವೇನ್ ಮಾಡ್ತೀವಿ ಗೊತ್ತಾ? ನಮ್ಮ ಒಂದು ಲೋಕದ ಒಂದು ದುರಾಂಕಾರ, ಲೋಕದ ಅಹಂಕಾರ, ಪಾದರಕ್ಷೆಗಳನ್ನು ಹಾಕಿಕೊಂಡೋಗಿ ಅವರ ಮೇಲು ವಸ್ತ್ರದ ಮೇಲೆ ಪಾದರಕ್ಷೆಯ ಮುಖಾಂತರ ನಿಂತ್ಕೊಂಡು ಗರ್ವ ತೋರಿಸ್ತೀವಿ ನೋಡಿ. ಆ ಗರ್ವ ಎಲ್ಲಿಂದ ಬಂದದ್ದು? ಆ ಗರ್ವ ಬಂದದ್ದೇ ಸೈತಾನನಿಂದ. ಆ ಅಹಂಕಾರ ದೃಷ್ಟಿ ಬಂದದ್ದು ಎಲ್ಲಿಂದ? ಸೈತಾನನಿಂದ. ಪ್ರೈಸ್ ದಿ ಲಾರ್ಡ್. ಆರಾಧನೆ ಹಾಳು ಮಾಡಬೇಕು, ಅಭಿಷೇಕವನ್ನು ಹಾಳು ಮಾಡಬೇಕು, ಅಲ್ಲಿರುವಂಥ ವ್ಯಕ್ತಿಗಳು ಪರಲೋಕ ಹೋಗ್ಬಾರ್ದು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಸೆರಾಫಿಗಳು ಆರಾಧಿಸುವಂಥ ಸ್ಥಳಕ್ಕೆ ನಾವು ಹೋಗಬೇಕು ಅಂತ ಹೇಳಿದ್ರೆ, ಅಲ್ಲಿ ಸೆರಾಫಿಗಳು ಯಾವ ರೀತಿ ಪರಿಶುದ್ಧವಾಗಿ ದೇವರನ್ನು, ಸೇನಾಧೀಶ್ವರ ಸರ್ವೇಶ್ವರರನ್ನು ಪರಿಶುದ್ಧರು ಅಂತ ಆರಾಧಿಸ್ತಾ ಇದ್ರೋ, ಅದೇ ರೀತಿಯಲ್ಲಿ ನಾವು ಕೂಡ ಸ್ವರ್ಗೀಯ ಛಾಯೆಯಾಗಿರುವ ದೇವಾಲಯದಲ್ಲಿ ದೇವರನ್ನು ಆರಾಧಿಸಿದ್ರೆ ಮಾತ್ರ ಅಲ್ಲಿಗೋಗ್ಲಿಕ್ಕೆ ಸಾಧ್ಯ. ನನಗಿಷ್ಟ ಬಂದ ಹಾಗೆ ಸ್ವರ್ಗೀಯ ಛಾಯೆಯಾಗಿರುವ ದೇವಾಲಯದಲ್ಲಿ ಆರಾಧನೆ ಮಾಡಕ್ಕೆ ಬಿಡದೆ ಪಾಪದ ಕೃತ್ಯಗಳನ್ನು ಮಾಡಿಕೊಂಡು, ಅಹಂಕಾರವಾಗಿ ನಡ್ಕೊಂಡು, ಅಹಂಕಾರ ತೋರಿಸ್ಕೊಂಡು, ಅಲ್ಲಿ ಗರ್ವ ತೋರಿಸ್ಕೊಂಡು, ಅಲ್ಲಿ ಒಂದು ಕೋಲಾಹಲ ಉಂಟು ಮಾಡಿಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಆ ಸ್ವಭಾವಗಳೆಲ್ಲ ಬಂದದ್ದು ಎಲ್ಲಿಂದ? ಸೈತಾನನಿಂದ ಬಂದ ಸ್ವಭಾವಗಳು. ನೀನು ಸೈತಾನನಿರುವ ಜಾಗಕ್ಕೆ ಹೋಗಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ಸ್ವರ್ಗ ಅಂತ ಹೇಳಿದ್ರೆ ಪ್ರವಾದಿಗಳು ಇರುವಂಥ ಸ್ಥಳ.
ಪ್ರವಾದಿಗಳು ಇರುವಂಥ ಸ್ಥಳ. ಹೌದು, ಹೇಗೆ ಅಂತ ನಾವು ನೋಡ್ತಾ ಹೋದರೆ ಲೂಕನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 19ರಿಂದ ನಾವು ನೋಡಬೇಕಾದ್ರೆ 24ನೇ ವಾಕ್ಯದಲ್ಲಿ ಅಬ್ರಹಾಮ ಪರಲೋಕದಲ್ಲಿ ಇದ್ರು. ಹೌದಾ? ನೋಡಿ, ಇದೆಯಾ? ಪರಲೋಕದಲ್ಲಿ ಅಬ್ರಹಾಮ ಇದ್ರು. ಅಬ್ರಹಾಮ ವಿಶ್ವಾಸದ ಪಿತಾಮಹ. ಪ್ರೈಸ್ ದಿ ಲಾರ್ಡ್. ನೋಡಿ, ಅಬ್ರಹಾಮನ ವಿಶ್ವಾಸಕ್ಕೂ ನಮ್ಮ ವಿಶ್ವಾಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಎರಡನ್ನೂ ಒಂದೇ ತಕ್ಕಡಿಲಿಟ್ಟು ತೂಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಈಗ ನೋಡಿ, ಅಬ್ರಹಾಮ ಇರುವಂಥ ಸ್ಥಳಕ್ಕೆ ನಾವು ಹೋಗ್ಬೇಕಾದ್ರೆ ಅಬ್ರಹಾಮನಲ್ಲಿದ್ದಂಥ ವಿಶ್ವಾಸಕ್ಕೆ ಆ ಒಂದು ಸರಿ ಸಮವಾಗಿ ನಾವು ಇರಬೇಕೇ ಹೊರತು, ಸರಿ ಸಮವಾಗಿ ನಾವು ಈ ಭೂಲೋಕದಲ್ಲಿ ಜೀವಿಸಬೇಕೇ ಹೊರತು, ನಮಗೆ ಇಷ್ಟ ಬಂದ ಹಾಗೆ ನಮ್ಮ ವಿಶ್ವಾಸ ವ್ಯಕ್ತಿಗಳ ಮೇಲೆ, ನಮ್ಮ ವಿಶ್ವಾಸ ವಸ್ತುಗಳ ಮೇಲೆ, ನಮ್ಮ ವಿಶ್ವಾಸ ಲೋಕದ ಆಚಾರ ವಿಚಾರಗಳ ಮೇಲೆ ಇತ್ತು ಅಂತ ಹೇಳಿದ್ರೆ ಮತ್ತೆ ಅಬ್ರಹಾಮನಿಗೂ ನಮಗೂ ಏನು ವ್ಯತ್ಯಾಸ ಏನಿದೆ? ಮ್ಯಾನೇಜರ್ ರೂಮಲ್ಲಿ ಸೆಕ್ಯೂರಿಟಿನ ಕರ್ಕೊಂಡೋಗಿ ಕುಂಡಿಸ್ತಾರ ಕಂಪ್ನಿಗಳಲ್ಲಿ? ಚಾನ್ಸೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರವಾದಿಗಳು ಇರುವಂಥ ಸ್ಥಳ ಯಾವುದು? ಪರಲೋಕ. ಅದೇ ರೀತಿ ಸಂತರುಗಳು ಇರುವಂಥ ಸ್ಥಳ ಪರಲೋಕ. ಯಾಕೆ ಅವರು ಪರಲೋಕಕ್ಕೆ ಹೋದ್ರು ಸಂತರು ಅಂತ ಹೇಳಿದ್ರೆ, ಸಂತರು ದೇವರನ್ನು ಮಾತ್ರ ಆರಾಧಿಸಿದ್ರು, ಸಂತರುಗಳು ದೇವರನ್ನು ಮಾತ್ರ ಮಹಿಮೆ ಪಡಿಸಿದ್ರು, ಸಂತರುಗಳು ದೇವರ ವಾಕ್ಯವನ್ನೇ ನಂಬಿ ಜೀವಿಸಿದ್ರು. ಆ ಸಂತರುಗಳು ಅದಕ್ಕೋಸ್ಕರನೇ ವಾಕ್ಯ ಹೇಳುತ್ತೆ, ಕೀರ್ತನೆಗಳ ಗ್ರಂಥ 16ನೇ ಅಧ್ಯಾಯ ವಾಕ್ಯ 3 ಹೇಳುತ್ತೆ. ಕೀರ್ತನೆ ಗ್ರಂಥ 16ನೇ ಅಧ್ಯಾಯ ವಾಕ್ಯ 3 ಹೇಳುತ್ತೆ, ಸಂತರು ನಾಡಿಗೆ ತಿಲಕವು. ಸಂತರು ನಾಡಿಗೆ ತಿಲಕ. ಪ್ರೈಸ್ ದಿ ಲಾರ್ಡ್. ಅವ್ರು ಹೇಗೆ ಜೀವಿಸಿದ್ರು, ಯಾವ ರೀತಿ ಅವರು ಈ ದೇವರನ್ನು ಮಹಿಮೆ ಪಡಿಸಿದ್ರು, ಯಾವ ರೀತಿ ಅವರು ದೇವರ ಆಜ್ಞೆಗಳನ್ನು ಅನುಸರಿಸಿ ಜೀವಿಸಿದ್ರು, ಅದರಂತೆಯೇ ನಾವೇನು ಮಾಡಬೇಕು? ಅನುಸರಿಸಿ ಜೀವಿಸಬೇಕು. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಈಗ ಸಂತರುಗಳನ್ನೇ ದೇವರಾಗಿ ಮಾಡಿಬಿಟ್ಟಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಸಂತರುಗಳು ನೆಲೆಸಿರುವ ಸ್ಥಳ, ಸಂತರುಗಳು ವಾಸಿಸುತ್ತಿರುವ ಸ್ಥಳ ಪರಲೋಕ. ಹಾಗಾದರೆ ಈಗ ನಮ್ಮ ಜೀವನಕ್ಕೂ, ಈಗ ನಾವು ಜೀವಿಸುತ್ತಿರುವ ಈ ಹೊಲಸು ಜೀವನಕ್ಕೂ ಸಂತರುಗಳ ಮಧ್ಯದಲ್ಲಿ ತಗೊಂಡೋಗ್ಬಿಟ್ರೆ ಹೆಂಗಿರುತ್ತೆ ಹೇಳಿ ನೋಡೋಣ? ಹೇಗಿರುತ್ತೆ? ಒಂದು ಸುಂದರವಾದ ಒಂದು ಮೃಷ್ಟಾನ್ನ ಭೋಜನದ ಮಧ್ಯದಲ್ಲಿ ಒಂದು ಯಜ್ಞ ಬಿದ್ದಿರೋ ಥರ ಇರಲ್ಲ? ಹೌದಾ? ಹೌದು ತಾನೆ? ಒಂದು ಮೃಷ್ಟಾನ್ನ ಭೋಜನದ ಮಧ್ಯದಲ್ಲಿ ಒಂದು ಯಜ್ಞ ಬಿದ್ದಿರೋ ಥರ ವಾಸನೆ. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ನಾವು ಯಜ್ಞ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ನೋಡಿ, ಯಜ್ಞ ಏನು ಮಾಡುತ್ತೆ? ಒಂದೇ ಕಡೆ ಕೆರೆಯುತ್ತಾ? ಇಲ್ಲ, ಎಲ್ಲ ಕಡೆ ಕೆರೆಯುತ್ತೆ. ಇವತ್ತು ಇಲ್ಲಿ ಕೆರೆದ್ರೆ ನಾಳೆ ಇನ್ನೊಂದು ಕಡೆ ಕೆರೆಯುತ್ತೆ. ನಾವು ಹಂಗೇನೆ, ಸೋಮವಾರ ಒಂದು ಸಂತರು, ಮಂಗಳವಾರ ಒಂದು ಸಂತರು, ಬುಧವಾರ ಒಂದು ಸಂತರು, ಅಪ್ ಟು ಶನಿವಾರ ತನಕ 6 ಸಂತರುಗಳನ್ನು ಇಟ್ಕೊಂಡು ಕೂತಿದ್ದೀವಿ. ಮನೇಲಿ ಇನ್ನೂ 106 ಸಂತರುಗಳು ಇಟ್ಕೊಂಡು ಕೂತಿದ್ದೀವಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಆ ಸಂತರುಗಳ ಸ್ವಭಾವ ನಮ್ಮಲ್ಲಿ ಒಂದು ಸ್ವಲ್ಪವೂ ಕೂಡ ಇಲ್ಲ. ಸಂತರುಗಳನ್ನು ನಾವು ಅನುಸರಿಸಬೇಕು, ಅವರನ್ನು ಆರಾಧಿಸಬಾರ್ದು. ಸಂತರುಗಳ ಜೀವನ ನಮಗೇನಾಗಿರಬೇಕು? ಅದೊಂದು ನೀತಿಯ ಪಾಠವಾಗಿರಬೇಕು. ಪರಲೋಕ ಸೇರಿಸಿಕೊಳ್ಳುವಂತಹ ಒಂದು ನೀತಿಯ ಪಾಠವಾಗಿರಬೇಕು, ಧರ್ಮಶಾಸ್ತ್ರವಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ವಿಶ್ವಾಸಿಗಳು ಜೀವಿಸುವ ಸ್ಥಳ ಪರಲೋಕ. ಭಕ್ತರು ನೋಡಿ, ವಿಶ್ವಾಸಿಗಳಿಗೂ ಭಕ್ತರಿಗೂ ತುಂಬ ವ್ಯತ್ಯಾಸ ಇದೆ. ಭಕ್ತರುಗಳು ನಿತ್ಯ ಜೀವವನ್ನು ಪಡೆದುಕೊಂಡು ಶಾಶ್ವತವಾಗಿ ದೇವರೊಂದಿಗೆ ಶಾಶ್ವತವಾಗಿ ಜೀವಿಸುವಂಥ ಸ್ಥಳ ಪರಲೋಕ. ಪ್ರೈಸ್ ದಿ ಲಾರ್ಡ್.
ಈ ಸ್ಥಳಕ್ಕೆ ನಾವು ಹೋಗ್ಬೇಕಾದ್ರೆ ನಮಗೆ ಮನಸ್ಸಿಗೆ ಇಚ್ಛೆ ಬಂದ ಹಾಗೆ ಜೀವಿಸಿದ್ರೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬರೆದಿಟ್ಕೊಳ್ಬೇಕು, ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆಂತೇಳಿದ್ರೆ ನೋಡಿ, ನಮಗೆ ನಾವು ಪರಲೋಕಕ್ಕೆ ಹೋಗ್ತೀವಾ ಇಲ್ವಾ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ಲಿಕ್ಕೆ ಪರಲೋಕ ನಮಗೆ ಒಬ್ಬ ಪೋಷಕರನ್ನು ಕೊಟ್ಟಿದ್ದಾರೆ. ಪರಲೋಕ ನಮಗೊಬ್ಬ ಪೋಷಕರನ್ನು ಕೊಟ್ಟಿದ್ದಾರೆ. ನೋಡಿ, ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಯೋಹಾನನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 8. 16ನೇ ಅಧ್ಯಾಯ ವಾಕ್ಯ 8 ಓದೋಣ. ಆ ಪೋಷಕ ಬಂದು ಪಾಪ, ನ್ಯಾಯ, ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆ ತಾಳಿದ್ದ ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡುವುದಕ್ಕಾಗಿ ಪರಲೋಕ ಒಬ್ಬ ಪೋಷಕರನ್ನ ನೇಮಿಸಿ ಆಯ್ತು. ಪರಲೋಕ ನೇಮಿಸಿ ಆಯ್ತು. ಅರ್ಥ ಆಗ್ತಾ ಇದೆಯಾ ವಾಕ್ಯ? ಇನ್ನೊಂದು ವಾಕ್ಯ ನೋಡಿ, ಇಲ್ಲಿ ಯಾರು ಪೋಷಕರು? ಯಾರು ಪವಿತ್ರಾತ್ಮರು. ಇಲ್ಲಿ ಏನು ಹೇಳ್ತದೆ ವಾಕ್ಯ? ಏನು ಹೇಳ್ತದೆ? ನ್ಯಾಯ, ನೀತಿಯ ಹಾಗೂ ಅಂತಿಮ ತೀರ್ಪುಗಳ ಬಗ್ಗೆ ಲೋಕದ ಜನತೆ ತಾಳಿದ ತಪ್ಪು ಭಾವನೆಗಳನ್ನ ಮನವರಿಕೆ ಮಾಡಿಕೊಡುವರು. ವಾಕ್ಯ ಇದೆಯಾ? ಪವಿತ್ರಾತ್ಮರನ್ನ ಪರಲೋಕ ನೇಮಕ ಮಾಡಿ ಆಗೋಯ್ತು. ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡಲಿಕ್ಕೆ ಪವಿತ್ರಾತ್ಮರನ್ನ ನೇಮಕ ಮಾಡಿ ಆಗೋಯ್ತು. ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 30 ಓದೋಣ. 4:30 ಬೇಗ ಓದಿ. ದೇವರ ನೋಯಿಸದಿರಿ, ನೀವು ದೇವರಿಗೆ ಸೇರಿದವರು ಎಂಬುದನ್ನು ತೋರಿಸಲು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆಯು ಅವರೇ. ದೇವರ ಪವಿತ್ರಾತ್ಮರನ್ನ ನೋಯಿಸದಿರಿ. ದೇವರು ನಿಮಗಾಗಿ ನೇಮಕ ಮಾಡಿದ, ನಿಮ್ಮನ್ನು ಪರಲೋಕಕ್ಕೆ ಕರ್ಕೊಂಡೋಗ್ಲಿಕ್ಕೆ, ನ್ಯಾಯ ತೀರ್ಪು ಹಾಗೂ ಅಂತಿಮ ದಿನದ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ಲಿಕ್ಕೆ ಪರಲೋಕ ನೇಮಕ ಮಾಡಿದ ಪವಿತ್ರಾತ್ಮರನ್ನ ನೋಯಿಸದಿರಿ. ಏಕೆ ಅಂತ ಹೇಳಿದ್ರೆ, ನ್ಯಾಯ ತೀರ್ಪಿನ ದಿನ ನಾವು ದೇವರಿಗೆ ಸೇರಿದವರೆಂಬುದನ್ನು ನಮ್ಮ ಮೇಲೆ ಪವಿತ್ರಾತ್ಮರ ಮುದ್ರೆಯಾಗಿ ಒತ್ತಿರುವವರು ಯಾರನ್ನ? ಪವಿತ್ರಾತ್ಮರನ್ನ. ಪ್ರೈಸ್ ದಿ ಲಾರ್ಡ್. ಪರಲೋಕ ನಾವು ಅನ್ಕೊಂಡಂಗೆ ಅಲ್ಲ. ಪರಲೋಕ ಭೂಲೋಕದ ಬೋಧಕರು ಹೇಳ್ತಾರಲ್ಲ, ಭೂಲೋಕದ ವ್ಯಕ್ತಿಗಳು ವಿವರಿಸ್ತಾರಲ್ಲ, ಆ ರೀತಿ ಅಲ್ಲ. ಪರಲೋಕ ಅದು ಅತಿ 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 ಮುಖ್ಯವಾದ ಸ್ಥಳ. ಅತಿ 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 ಮುಖ್ಯವಾದ ಸ್ಥಳವನ್ನು ನಾವು ಪ್ರವೇಶ ಮಾಡಬೇಕಂತ ಹೇಳಿದ್ರೆ ನಾವು ಕೂಡ ಅತಿ ಪರಿಶುದ್ಧರಾಗಿದ್ದರೆ ಮಾತ್ರ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಕೆಲವು ಜನಕ್ಕೆ ದೇವರು ಒಂದು ನಿಗದಿಯಾದ ಸಮಯ ಇಟ್ಟಿದ್ದಾರೆ. ಕೆಲವು ಜನಕ್ಕೆ 50 ವರ್ಷ, ಕೆಲವು ಜನಕ್ಕೆ 30 ವರ್ಷ, ಕೆಲವು ಜನಕ್ಕೆ 20 ವರ್ಷ, ಕೆಲವು ಜನಕ್ಕೆ ಒಂದು 80, 90, ಒಬ್ಬೊಬ್ಬರಿಗೆ ಒಂದೊಂದು ಆಯುಷನ್ನು ಕೊಟ್ಟಿದ್ದಾರೆ. ಅಷ್ಟರೊಳಗೆ ಪ್ರೈಸ್ ದಿ ಲಾರ್ಡ್ ಉಪದೇಶಕ ಬರೀತಾರೆ, ಅಷ್ಟರೊಳಗೆ ನೀನೇನು ಮಾಡಬೇಕಂತೆ? ಏನು ಮಾಡಬೇಕು? ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯ ಓದ್ಬಿಡೋಣ ಅಷ್ಟರಲ್ಲಿ. ಓಕೆ, ಒಂದು ವಾಕ್ಯ ಓದಿ ನಂತರ ನಾವು ಪ್ರಾರ್ಥನೆಗೆ ಹೋಗೋಣ. ಉಪದೇಶಕ 12ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಆದುದರಿಂದ ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸಿಕೋ. ಕಷ್ಟಕರವಾದ ದಿನಗಳು ಬರುವುದಕ್ಕಿಂತ ಮುನ್ನ, ಜೀವನ ಬೇಸರವಾಗಿದೆ ಎಂದು ನೀನು ಹೇಳುವುದಕ್ಕೆ ಮುಂಚೆ ಆತನನ್ನ ಸ್ಮರಿಸಿಕೋ. ನಿನ್ನ ಯೌವನದಲ್ಲಿ ನೀನು ದೇವರೊಂದಿಗಿರಬೇಕು. ತೋಬಿತ ಹೇಳ್ತಾರೆ, ನಿನ್ನ ಯೌವನದಲ್ಲಿ ತನ್ನ ಮಗನಿಗೆ ಬುದ್ಧಿ ಹೇಳ್ತಾರೆ, ನೀನು ಎಡಕ್ಕೂ ಬಲಕ್ಕೂ ಹೋಗ್ಬೇಡ, ನೀನು ಅವರನ್ನೇ ನಂಬಿರು. ನಾವೇನು ಮಾಡ್ತೀವಿ? ವಯಸ್ಸಿರ್ಬೇಕಾದ್ರೆ ಚೆನ್ನಾಗಿ ಕುಣಿದು ಕುಪ್ಪಳಿಸಿ ದೇವರನ್ನು ಅವಮಾನಪಡಿಸಿ ದೇವರ ಆಲಯವನ್ನು ಅಸಹ್ಯವಾಗಿ ಮಾತನಾಡಿ, ಯೌವನ ಇರಬೇಕಾದ್ರೆ ಅನೇಕ ಜನರ ಪಾಪಕ್ಕೆ ಕಾರಣರಾಗಿ,
ಅನೇಕ ಜನರ ಪಾಪಕ್ಕೆ ಕಾರಣರಾಗಿ ದೇವರನ್ನು ಅವಮಾನಪಡಿಸಿ ದುಃಖಪಡಿಸಿ ಪವಿತ್ರಾತ್ಮರನ್ನು ತಿರಸ್ಕಾರ ಮಾಡಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾವೇನು ಹೇಳ್ತೀವಿ, ಯಾರಾದರೂ ಬಂದು ಬ್ರದರ್ ಪ್ರೇಯರ್ಗೆ ಬನ್ನಿ, ಸಿಸ್ಟರ್ ಪ್ರೇಯರ್ಗೆ ಬನ್ನಿ ಅಂತ, ಅಯ್ಯೋ ಇವಾಗ ಎಲ್ಲಿ, ಅದೆಲ್ಲ 50 ಆದಮೇಲೆ ಅದೆಲ್ಲ ಯಾವಾಗಂತೆ, 50 ಆದಮೇಲೆ, ವಯಸ್ಸಾದ್ಮೇಲೆ ಮಾಡೋಣ ಬಿಡಿ, ರಿಟೈರ್ಡ್ ಆದಮೇಲೆ ಮಾಡೋಣ ಬಿಡಿ. ಕೆಲವು ಜನ ಹೇಳ್ತಾರೆ, ಯಾವಾಗ ಅವ್ರಿಗೆ ರೋಗ ಆವರಿಸ್ಕೊಳ್ಳುತ್ತೋ, ಕಾಯಿಲೆ ಬರುತ್ತೋ, ಆವಾಗ ಹೇಳ್ತಾರೆ, ಅಯ್ಯೋ ಬ್ರದರ್ ನನಗೋಸ್ಕರ ಪ್ರಾರ್ಥನೆ ಮಾಡಿ, ಸಿಸ್ಟರ್ ನನಗೋಸ್ಕರ ಪ್ರಾರ್ಥನೆ ಮಾಡಿ. ಆದರೆ ಬೈಬಲ್ ಹೇಳುತ್ತೆ, ಸಿರಾಕನ ಗ್ರಂಥ 18ನೇ ಅಧ್ಯಾಯ 21ನೇ ವಾಕ್ಯ ಹೇಳುತ್ತೆ, ಕಾಯಿಲೆ ಬರುವುದಕ್ಕೆ ಮೊದಲು ನಿನ್ನನ್ನೇ ತಗ್ಗಿಸಿಕೋ, ಪಾಪ ಕಟ್ಟಿಕೊಂಡ ಮೇಲಾದರೂ ದೇವರ ಕಡೆ ತಿರುಗಿಕೋ. ವಾಕ್ಯ ಇದೆ, ಓದಿಯ ವಾಕ್ಯ 18:21. ಕಾಯಿಲೆ ಬರುವುದಕ್ಕೆ ಮೊದಲು ನಿನ್ನನ್ನೇ ತಗ್ಗಿಸಿಕೋ, ಪಾಪ ಕಟ್ಟಿಕೊಂಡ ಮೇಲಾದರೂ ದೇವರ ಕಡೆ ತಿರುಗಿಕೋ. ಪಾಪ ಕಟ್ಟಿಕೊಂಡ ಮೇಲಾದರೂ, ಹೌದು, ನಾವು ಪಾಪ ಮಾಡ್ತೀವಿ, ಪ್ರತಿದಿನ ಪಾಪ ಮಾಡ್ತೀವಿ, ಪ್ರತಿ ಕ್ಷಣ ನಾವು ಪಾಪ ಮಾಡ್ತೀವಿ. ಆದರೆ ದೇವರೊಂದಿಗೆ ಇರಬೇಕಾದ್ರೆ, ಪವಿತ್ರಾತ್ಮರೊಂದಿಗೆ ಇರಬೇಕಾದ್ರೆ, ಪವಿತ್ರಾತ್ಮರು ಜ್ಞಾನದ ಮುಖಾಂತರ ಸಕಲವನ್ನು ತಿಳಿಸ್ಕೊಡ್ತಾರೆ. ಇದು ಸರಿ ಇಲ್ಲ, ಇದು ಸರಿ ಇದೆ. ಮೊದಲು ಬಾರಿ ನಾವು ಪಾಪ ಮಾಡ್ತೀವಿ, ನಂತರ ಪವಿತ್ರಾತ್ಮ ನಮ್ಮನ್ನು ಬಲಪಡಿಸ್ತಾ ಹೋಗ್ತಾರೆ. ಆಗ ಆ ಪಾಪವನ್ನು ನಾವು ಮಾಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ನ್ಯಾಯ ತೀರ್ಪಿನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ, ಪರಲೋಕದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ, ಅಂತಿಮ ದಿನದಲ್ಲಿ ನಾವು ಇದ್ದೀವಿ, ಅಂತಿಮ ಕ್ಷಣಗಳಲ್ಲಿ ನಾವು ಇದ್ದೀವಿ. ಗೊತ್ತಿಲ್ಲ ಯಾವಾಗ ಬಾಂಬ್ ನಮ್ಮ ಮೇಲೆ ಬೀಳುತ್ತೋ ಗೊತ್ತಿಲ್ಲ, ಅಥವಾ ಯಾವ ರೀತಿ ಆಕ್ರಮಣ ಆಗುತ್ತೋ ಅಂತ ನಮಗೆ ಗೊತ್ತಿಲ್ಲ. ಬಟ್ ಆದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಆತ್ಮವನ್ನು ಸಿದ್ಧತೆ ಮಾಡ್ಕೊಳ್ಳೋಣ, ನಮ್ಮ ಕುಟುಂಬದಲ್ಲಿರುವ ವ್ಯಕ್ತಿಗಳ ಆತ್ಮಗಳನ್ನು ಸಿದ್ಧತೆ ಮಾಡೋಣ, ನಮ್ಮ ನೆರೆಹೊರೆಯವರ ಆತ್ಮಗಳನ್ನು ಸಿದ್ಧತೆ ಮಾಡೋಣ. ಸಾಧ್ಯವಾದ ಮಟ್ಟಿಗೆ ಎಷ್ಟು ಜನರ ಆತ್ಮಗಳನ್ನು ಸಿದ್ಧತೆ ಮಾಡಲಿಕ್ಕೆ ಸಾಧ್ಯವಿದೆಯೋ, ಎಷ್ಟು ಜನರ ಆತ್ಮಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿದೆಯೋ ಅಷ್ಟು ನಾವು ಪ್ರಯತ್ನ ಪಡೋಣ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆಯಾಗಲಿ.